कर्नाटक के हुबली में आज किसानों की समस्याओं को लेकर बड़ा राजनीतिक रंग देखने को मिला। बीजेपी किसान मोर्चा ने राज्य सरकार के खिलाफ जबरदस्त प्रदर्शन किया और आरोप लगाया कि सरकार किसानों के हितों की रक्षा करने में पूरी तरह विफल रही है। हुबली के डॉक्टर बाबा साहेब अम्बेडकर सर्कल पर बीजेपी किसान मोर्चा के कार्यकर्ताओं ने प्रदर्शन किया। यह विरोध प्रदर्शन बीजेपी विधायक महेश तंगीनकाई की अगुवाई में हुआ है। प्रदर्शनकारियों ने आरोप लगाया कि अत्यधिक मॉनसून की बारिश से किसानों को भारी नुकसान हुआ है, लेकिन सरकार कोई प्रभावित राहत देने में असफल रही है। प्रदर्शन के बाद किसान बैलगाड़ियों के साथ विरोध मोर्चा निकालते हुए तहसीलदार कार्यालय पहुंचे और एक विस्तृत ज्ञापन सौंपा। दरअसल कर्नाटक में किसानों के मुद्दे को लेकर राजनीति तेज हो गई है। भाजपा विधायक महेश ने राज्य सरकार पर बड़ा हमला बोलते हुए कहा कि सरकार किसानों के आंसू पहुंचने में पूरी तरह नाकाम रही है। एमएलए महेश ने आरोप लगाया कि मुख्यमंत्री सिद्धारमैया और उप मुख्यमंत्री डीके शिव कुमार किसानों की समस्याओं को सुलझाने के बजाय मुख्यमंत्री की कुर्सी के लिए संघर्ष में लगे हुए हैं। उन्होंने कहा कि किसानों की परेशानियां लगातार बढ़ रही है, लेकिन सरकार कोई ठोस कदम नहीं उठा रही है। उन्होंने मांग की कि लोबिया खरीद के लिए अलग खरीद केंद्र खोला जाए, आम के लिए सपोर्ट प्राइस घोषित किया जाए और इस सुविधा को धारवाड़ जिले तक बढ़ाया जाए। तंगीनकाई का कहना है कि कांग्रेस को कर्नाटक की जनता ने भारी बहुमत दिया, लेकिन सरकार जनता की उम्मीदों पर खरी नहीं उतरी है। उन्होंने तंज कसते हुए कहा कि कांग्रेस नेताओं में मुख्यमंत्री पद के लिए खुला संघर्ष चल रहा है। भारतीय जनता पार्टी हुबली धारवाಡ ಮಹಾನಗರ ಜಿಲ್ಲಾ ನಮ್ಮ ರೈತ ಮೋರ್ಚಾ ವತಿಯಿಂದ ರೈತ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಈಶ್ವರಗೌಡ ಪಾಟೀಲ್ ಅವರು ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ಮಾಲಾರ್ಪಣೆ ಮಾಡುವ ಮುಖಾಂತರ ತಹಶೀಲ್ದಾರ್ಗೆ ಹೋಗಿ ಮನವಿ ಕೊಡ್ತಕ್ಕಂಥದ್ದನ್ನು ಕೂಡ ಇಟ್ಕೊಂಡಿದ್ದೇವೆ. ಇವತ್ತು ವಿಶೇಷವಾಗಿ ಗೋವಿನ ಜೋಳಕ್ಕೆ ಖರೀದಿ ಕೇಂದ್ರವನ್ನು ಮಾಡಬೇಕನ್ನುವಂಥ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ಬಹಳ ತೀವ್ರವಾಗಿ ನಾವು ಮಾಡ್ತಾ ಇದ್ದೇವೆ. ಇವತ್ತು ಕುರ್ಚಿ ಗುದ್ದಾಟವನ್ನು ಬಿಟ್ಟು ರಾಜ್ಯ ಸರ್ಕಾರ ಇವತ್ತು ರೈತರ ಕಣ್ಣೀರನ್ನು ಒರೆಸತಕ್ಕಂಥ ಪ್ರಯತ್ನ ಮಾಡಬೇಕಾಗಿತ್ತು. ಆದರೆ ಬಹಳ ದುರ್ದೈವದ ಸಂಗತಿ ಅಂದರೆ ಕಳೆದ 2-3 ತಿಂಗಳಿಂದ ಕೇವಲ ತಮ್ಮ ಕುರ್ಚಿ ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಾಗಲಿ, ಕುರ್ಚಿ ಕಚ್ಕೊಳ್ಳುವಂಥ ನಿಟ್ಟಿನಲ್ಲಿ ಉಪಮುಖ್ಯಮಂತ್ರಿಗಳು, ಉಳಿದೆಲ್ಲ ಸಚಿವರು ಅದರಲ್ಲೇ ಕೂಡ ಬ್ಯುಸಿ ಆಗಿದ್ದಾರೆ. ರೈತರ ಬಗ್ಗೆ ಯಾವುದೇ ವಿಷಯಗಳನ್ನು ಕೂಡ ಇವತ್ತು ಮಾತಾಡ್ದಲ್ಲಾರ್ದಂಥ ಪರಿಸ್ಥಿತಿಗೆ ಸರ್ಕಾರ ತಲುಪಿದೆ. ಒಂದು ಕಡೆ ಡೆವಲಪ್ಮೆಂಟ್ ಅನ್ನುವಂಥದ್ದು ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ. ಎರಡನೇ ಕಡೆ ಅತಿವೃಷ್ಟಿ ಇವತ್ತು ಆದಮೇಲೂ ಕೂಡ ವೈಮಾನಿಕ ಸಮೀಕ್ಷೆ ಮಾಡಿ ಬಂದರು ಮುಖ್ಯಮಂತ್ರಿಗಳು. ಕಲ್ಯಾಣ ಕರ್ನಾಟಕ ಆಗಲಿ, ಕಿತ್ತೂರು ಕರ್ನಾಟಕ ಆಗಲಿ, ಮಧ್ಯ ಕರ್ನಾಟಕಕ್ಕಾಗಲಿ ಯಾವುದೇ ರೀತಿಯಾದಂಥ ಹಣಕಾಸಿನ ವ್ಯವಸ್ಥೆನ ಇವತ್ತು ಮಾಡ್ತಾ ಇಲ್ಲ. ತಕ್ಷಣ ನಮ್ದು ಆಗ್ರಹ ಇರತಕ್ಕಂಥದ್ದು ಗೋವಿನ ಜೋಳಕ್ಕೆ ಖರೀದಿ ಮಾಡಲಿಕ್ಕೆ ಕೇಂದ್ರಗಳನ್ನು ತಕ್ಷಣ ಸ್ಥಾಪನೆ ಮಾಡಬೇಕನ್ನುವಂಥದ್ದನ್ನು ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಮಾವಿಗೆ ಕೂಡ ಕೆಲವೊಂದು ಕಡೆ ಬೆಂಬಲ ಬೆಲೆಯನ್ನು ಘೋಷಿಸಿದ್ರು ಮತ್ತು ಕೊಡುವಂಥದ್ದಾಗಿತ್ತು. ಆದರೆ ಧಾರವಾಡ ಜಿಲ್ಲೆಗೆ ಆ ರೀತಿಯಾದಂಥ ಯಾವುದೇನು ಕೊಟ್ಟಿಲ್ಲ. ಅದನ್ನು ಧಾರವಾಡ ಜಿಲ್ಲೆಗೂ ಕೂಡ ವಿಸ್ತರಿಸಬೇಕನ್ನುವಂಥ ಆಗ್ರಹವನ್ನು ನಾವು ಮಾಡ್ತೇವೆ. ನೋಡಿ, ಇವತ್ತು ಕರ್ನಾಟಕದ ಜನತೆ ಕಾಂಗ್ರೆಸ್ ಪಾರ್ಟಿಗೆ ಅಭೂತಪೂರ್ವವಾಗಿರ್ತಕ್ಕಂಥ ಬೆಂಬಲವನ್ನು 6 ಸೀಟ್ಗಳನ್ನು ಕೊಟ್ಟರು. ಭಾರತೀಯ ಜನತಾ ಪಾರ್ಟಿಗೆ 66 ಸೀಟ್ಗಳನ್ನು ಕೊಡುವ ಮುಖಾಂತರ ವಿಪಕ್ಷವಾಗಿರಬೇಕು ಮತ್ತು ಕ್ರಿಯಾತ್ಮಕವಾಗಿ ವಿಪಕ್ಷವಾಗಿ ನಾವು ಹೋರಾಟ ಮಾಡಬೇಕನ್ನೋಂಥ ನಿರ್ಧಾರವನ್ನು ರಾಜ್ಯದ ಜನತೆ ಕಳೆದ 2 ವರ್ಷದ ಹಿಂದೆ ಕೊಟ್ಟಿದ್ರು. ಆದರೆ ದುರ್ದೈವದ ಸಂಗತಿ ಅಂದರೆ 2 ವರ್ಷದಿಂದ ಹಿಡ್ಕೊಂಡು ಇವತ್ತಿನವರೆಗೆ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನು ಗಮನಿಸಿದ್ರೆ ಯಾವುದೇ ರೀತಿಯಾದಂಥ ಸ್ಪಂದನೆ ರಾಜ್ಯ ಕಡೆಯಿಂದ ಆಗ್ತಾ ಇಲ್ಲ. ಯಾಕೆಂದರೆ ಅವ್ರಿಗೆಲ್ಲ ಇರ್ತಕ್ಕಂಥ ಸಮಸ್ಯೆ ಅಂದರೆ ಯಾವಾಗ ನನ್ನ ಕುರ್ಚಿ ಹೋಗ್ಯತೋ ಅನ್ನತಕ್ಕಂಥ ಭಾವನೆಯಲ್ಲಿ ಮುಖ್ಯಮಂತ್ರಿ ಇದ್ದರೆ ಯಾವಾಗ ನಾ ಕಸ್ಕೋಬೇಕು ಅನ್ನೋಂಥದ್ರಲ್ಲಿ ಉಪಮುಖ್ಯಮಂತ್ರಿಗಳು ಬೆನ್ನತ್ತಿದ್ದಾರೆ. ಅದ್ರ ಜೊತೆ ಥರ್ಡ್ ಫ್ರಂಟ್ ಇವತ್ತು ಸ್ಟಾರ್ಟ್ ಆಗಿ ಸನ್ಮಾನ್ ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅವರು ಆದಿಯಾಗಿ ನಾವು ಕೂಡ್ತೀವಿ ಅಂತಕ್ಕಂಥ ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಈ ಸಂಧಾನ ಪಂಧಾನ ಅನ್ನೋಂಥದ್ದು ಮೊದಲು ನಾನು ಭಾಳ ಸ್ಪಷ್ಟ ಮಾಡ್ತೀನಿ, ಇದು ಕಾಂಗ್ರೆಸ್ ಪಾರ್ಟಿಯ ಆಂತರಿಕ ವಿಚಾರ ತಗೋಬೇಕು. ಆದರೆ ಇವತ್ತು ಹಾಲತ್ ಯಾವ ರೀತಿ ಆಗಿದೆ ಅಂತಂದ್ರೆ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಾನು ಹೈಕಮಾಂಡಿಗೆ ತಿಳಿಸ್ತೀನಿ ಅಂತಕ್ಕಂಥ ಮಾತನ್ನು ಖರ್ಗೆ ಅವರು ಹೇಳ್ತಾರೆ. ಹಾಗಾದರೆ ನೀವೊಬ್ಬ ರಾಷ್ಟ್ರೀಯ ಅಧ್ಯಕ್ಷರಿದ್ದೀರೋ ಅಥವಾ ಇದಕ್ಕೇನಾದರೂ ಇನ್ನೊಂದು ಘಟಕ ಆಯಿತು ಅಥವಾ ಯಾರು ಹೈಕಮಾಂಡ್ ನಿಮ್ದು ಅನ್ನುವಂಥದ್ದನ್ನು ಕೂಡ ಇವತ್ತು ಯಕ್ಷ ಪ್ರಶ್ನೆ ಮೂಡ್ತಾ ಇದೆ. ಅಂದರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರಿಗೂ ಕೂಡ ಎಷ್ಟು ಅಸಹಾಯಕತೆ ಐತೆ ಅನ್ನುವಂಥದ್ದನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆ ಭಾಳ ಸ್ಪಷ್ಟವಾಗಿ ತೋಡ್ಕೊಂಡಿದ್ದಾರೆ.
ಹೀಗಾಗಿ ಇದು ಮುಗಿಲಾರ್ದ ಗದ್ದಲ. ಬಹುಶಃ ನನಗೆ ಸೆಷನ್ ಚಲೋ ಆಗೋದ್ರೊಳಗನೆ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡದಿರುತ್ತೆ ಆಗಿರ್ತಕ್ಕಂಥ ಬಿರುಗಾಳಿ ಸೂಚನೆ ಆಗುತ್ತೆ ಅನ್ನೋ ವಿರೋಧ ವಿಶ್ವಾಸ. ಪಕ್ಷದವರೇ ಗೊಂದಲ ಸೃಷ್ಟಿ ಮಾಡಿದ್ರು. ಒಂದ್ ಕಡೆ ವಿರೋಧ ಪಕ್ಷದ ಟೀಕೆ ಟಿಪ್ಪಣಿಗಳನ್ನ ನಾವು ಒಗ್ಗಟ್ಟಾಗಿ ಎದುರಿಸ್ತೀವಿ ಅಂತ ನೋಡಿ, ನಾವು ಟೀಕೆ ಟಿಪ್ಪಣಿ ಮಾಡೋದು ಇವತ್ತು ನೀವು ಗುಂಡಿ ಮುಚ್ಚರಪ್ಪ ಅಂತೇಳಿ ಟೀಕೆ ಟಿಪ್ಪಣಿ ಮಾಡ್ತೇವೆ, ರೈತರ ಸಮಸ್ಯೆಗಳನ್ನು ಬಗೆಹರಿಸಿರಪ್ಪ ಅಂತಂದೇಳಿ ಟೀಕೆ ಟಿಪ್ಪಣಿ ಮಾಡ್ತೇವೆ, ಡೆವಲಪ್ಮೆಂಟ್ ಮಾಡ್ರಿ ಅಂತ ಟೀಕೆ ಟಿಪ್ಪಣಿ ಮಾಡ್ತೇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಳಿಸಂತ ನಾವೇನು ಹೇಳೇವ, ಅಥವಾ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಮಾಡೋದು ನಾವೇನು ಹೇಳೇವ, ಅಥವಾ ಪರಮೇಶ್ವರ್ ಅವರಿಗೆ ನೀವು ಕುಂದ್ರಿ ಅಂತ ನಾವು ಹೇಳೇವ. ನಮ್ಮ ಟೀಕೆ ಆಡಳಿತ ವ್ಯವಸ್ಥೆಯನ್ನು ಸರಿ ಮಾಡಬೇಕು ಮತ್ತು ಆಡಳಿತ ಯಂತ್ರನ ಚುರುಕುಗೊಳಿಸಬೇಕು. ಇವತ್ತು ನಿಷ್ಕ್ರಿಯವಾಗಿರ್ತಕ್ಕಂಥ ಆಡಳಿತ ಯಂತ್ರವನ್ನು ಸರಿ ಮಾಡ್ರಿ ಅನ್ನೋದಕ್ಕೆ ಟೀಕೆ ಟಿಪ್ಪಣಿ ಅದೇ ವಿನಃ ಯಾವುದೇ ರೀತಿಯಾದಂಥ ಕಾಂಗ್ರೆಸ್ಸಿನ ಆಂತರಿಕ ವಿಚಾರದಲ್ಲಿ ನಾವು ಯಾರು ಬಿದ್ದಿಲ್ಲ, ಬೀಳುವಂಥ ಪ್ರಶ್ನೆನೇ ಇಲ್ಲ. ಇವತ್ತು ತಮ್ಮ ಕುರ್ಚಿಯನ್ನು ಉಳುಕುಸಿಕೊಳ್ಳೋದ್ರ ಸಲುವಾಗಿ ವಿನಾಕಾರಣ ವಿಪಕ್ಷ ಮೇಲೆ ಹಾಕುವಂಥ ಪ್ರಯತ್ನ ಮಾಡ್ತಾರೆ. ಇದೊಂದು ನಾಚಿಕೆಗೇಡರಾಗಿರ್ತಕ್ಕಂಥ ಸಂಗತಿ. ಸಂಪರ್ಕ ಮಾಡಿದ್ದಾರೆ ಡಿ ಕೆ ಶಿ ಅವರು ಕೆಲವೊಬ್ಬರು ಬಿಜೆಪಿ ಶಾಸಕರು ಸಹ ಸಂಪರ್ಕ ಮಾಡಿದ್ದಾರೆ, ಮಾತುಕತೆ ಮಾಡಿದ್ದಾರೆ. ಏನ್ ಸರ್? ನೋಡಿ, ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಕಾಂಗ್ರೆಸ್ನಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಮೆಜಾರಿಟಿಯನ್ನ ಜನ ನಿಮಗೆ ಕೊಟ್ಟ 136 ಸೀಟನ್ನು ಕೊಟ್ಟಿದ್ದಾರೆ. ನಿಮ್ಮ ಶಾಸಕರನ್ನ ನೀವು ಉಳಿಸ್ಕೊಂಡ್ರೆ ಸಾಕು, ಬಿಜೆಪಿ ಅವ್ರನ್ನ ಮುಟ್ಟುವಂಥ ಅವಶ್ಯಕತೆ ಇಲ್ಲ. ಮತ್ತು ಯಾವೊಬ್ಬ ಬಿಜೆಪಿ ಶಾಸಕನು ಕೂಡ ಇದರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಿಲ್ಲ. ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷ ನಾಯಕ ಆಗಿ ನಮ್ಮ ಎಲ್ಲ ಶಾಸಕರು ಕೂಡ ಇದ್ರ ಬಗ್ಗೆ ನಾವು ಯಾರು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ನಮಗಿಲ್ಲ. ಕಾಂಗ್ರೆಸ್ ಆಂತರಿಕ ವಿಚಾರದಲ್ಲಿ ಏನು ಬಡದಾಟ ಆಗುತ್ತೆ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ. ಥ್ಯಾಂಕ್ ಯು ಸರ್. ಧನ್ಯವಾದ.